ರಂಗಣ್ಣ ಅವರು ಬಂದು ಚಾಂಬ್ರಿಯವರ ಒಂದು ನಾವು ಚಿತ್ರ ಮಾಡಿದ್ದೀವಿ. ಆ ಚಿತ್ರವನ್ನ ಬಿಡುಗಡೆ ಮಾಡಬೇಕು, ಮತ್ತೆ ಅದನ್ನ ಆಗು ಹೋಗುಗಳನ್ನ ಕಷ್ಟ ಸುಖಗಳನ್ನ ನಾವೇನೋ ಚಿತ್ರ ಮಾಡಿದ್ದೀವಿ, ಮುಂದೆ ಆಗತಕ್ಕಂಥ ಇದಕ್ಕೆ ತಮ್ಮ ಸಹಾಯ ಬೇಕು. ನಾನು ಚಿತ್ರವನ್ನ ನೋಡ್ತೀನಿ, ನೋಡಾದ ಮೇಲೆ ನಾನು ಯಾವುದು ಹೇಳ್ತೀನಿ ರಂಗಣ್ಣ ಅಂತ ಹೇಳ್ಬೋದು. ಮೊನ್ನೆ ಇನ್ನೂ ಸೆನ್ಸಾರ್ ಆಗಿರ್ಲಿಲ್ಲ. ಚಿತ್ರವನ್ನ ಪ್ರಸಾದ್ ಲ್ಯಾಬ್ನಲ್ಲಿ ನೋಡಿದಂತ ಸಂದರ್ಭದಲ್ಲಿ ಹೀರೋಯಿನ್ ವಸತಿ ಇರ್ಬೋದು, ಹೀರೋ ವಸತಿ ಇರ್ಬೋದು, ನಿರ್ದೇಶಕರ ವಸತಿ ಇರ್ಬೋದು, ನಿರ್ಮಾಪಕರ ವಸತಿ ಇರ್ಬೋದು. ಆದ್ರೆ ಚಿತ್ರ ಒಳ್ಳೆ ತರದಲ್ಲಿ ಮೂಡಿ ಬಂತು. ಚಿತ್ರವನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ನನಗೆ ದುನಿಯಾ ಚಿತ್ರ ಜ್ಞಾಪಕಕ್ಕೆ ಬಂತು. ಆ ದುನಿಯಾ ಚಿತ್ರ ಇದೇನಾದ್ರೂ ಜನಗಳು ಥಿಯೇಟರ್ ಹೋಗಿ ಚಿತ್ರವನ್ನ ನೋಡಿದ್ರೆ ಖಂಡಿತವಾಗ್ಲೂ ಇದು ಒಂದು ಎರಡನೇ ದುನಿಯಾ ಆಗ್ಬೋದು ಅಂತ ಈ ಸಂದರ್ಭದಲ್ಲಿ ನಮಗೆ ಕಾರಣ ಅಷ್ಟು ನೀಟಾಗಿ, ಅಷ್ಟು ಒಂದು ಇದು ಯಾವ ರೀತಿ ಇದು ಚಿತ್ರ ಮಾಡಿರೋದು ಒಂದು ಕುಟುಂಬವೇ, ಇಡೀ ಕುಟುಂಬ. ಹೀರೋಯಿನ್ ಬರೀ ಹೀರೋಯಿನ್ ಪಾತ್ರ ಮಾಡಿಲ್ಲ. ಅವಳು ಏನು ನಾವು ಈ ಅಡ್ವರ್ಟೈಸ್ಗೆಲ್ಲ ನಾವು ಒಬ್ಬರು ನೇಮಿಸ್ಕೊಳ್ತೀವಿ, ಯಾರನ್ನ ಪೋಸ್ಟರ್ ಡಿಸೈನ್ ಮಾಡಿದ್ದೆ. ನಾನು ಹೇಳಿದೆ ಒಳ್ಳೆ ಡಿಸೈನ್ ಮಾಡಿ ಪೋಸ್ಟರ್ ಒಳಗೆ ನೋಡಿ, ಅದು ನನ್ನ ಮಗಳೇ ಮಾಡ್ಕೊತಾರೆ. ಅದು ನೋಡಿದ ಮೇಲೆ ನೀವು ನೋಡಿದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಸ್ಟ್ಯೂಮ್ ಡಿಸೈನು ಹೀರೋಯಿನ್ನೇ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದು ಸಂಗೀತವನ್ನು ಮಿಸಸ್ ಚಾಪ್ಲೇನೆ ಮಾಡಿದ್ದಾರೆ. ನಿರ್ಮಾಪಕರು ಈ ಎಲ್ಲಾ ಕೆಲಸ ಕಾರ್ಯಗಳನ್ನು ಅವರೇ ಮಾಡಿದ್ದಾರೆ, ರಂಗಣ್ಣ ಅವರು. ಒಟ್ಟೆ ನಾನಂತೆ ನೀವು ದುಡ್ಡೇ ಖರ್ಚು ಮಾಡಿಲ್ಲ ಅಂತ ಕಾಣುತ್ತೆ ಚಿತ್ರ ನೋಡಿದ್ದೀನಿ. ಆಮೇಲೆ ನೋಡಿದಾಗ ಒಳ್ಳೆ ಚಿತ್ರ